ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಈಗ ಬರುವಂತಹ ಕಾಲಮಾನಗಳಲ್ಲಿ ಚಳಿಗಾಲವು ಒಂದು. ಈ ಚಳಿಗಾಲದಲ್ಲಿ ಎಲ್ಲರಿಗೂ ಥಂಡಿ ಶೀತ ತುಂಬಾ ಆಗತ್ತೆ. ಮೂಗು ಕಟ್ಟೋದು, ತಲೆನೋವು ಬರೋದು, ಕಣ್ಣೆಲ್ಲ ಕೆಂಪಾಗೋದು, ಶೀನ್ ಬರೋದು, ಇದೆಲ್ಲ ತುಂಬ ರೀತಿಯ ಈ ಶೀತ, ಕೆಮ್ಮು, ನೆಗಡಿಯಿಂದ ಗಂಟಲು ಕೆರೆತ, ಇದೆಲ್ಲ ಶೀತ ಥಂಡಿಯ ಲಕ್ಷಣಗಳಾಗಿರುತ್ತವೆ. ಶೀತ, ನೆಗಡಿ, ಕೆಮ್ಮು ಏನು ದೊಡ್ಡಂಥ ಕಾಯಿಲೆ ಏನಲ್ಲ. ಇದನ್ನು ನಾವು ಶೀತ ಬಂತು ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತೊಗೊಳ್ತೀವಿ. ಅದು ಆ ಕ್ಷಣದಲ್ಲಿ ಮಾತ್ರ ಕಡಿಮೆ ಆಗಿರುತ್ತೆ, ಮತ್ತೆ ಅದು ನಮಗೆ ಬರುತ್ತೆ. ಅದರಿಂದ ನಾವು ಮನೇಲಿರುವ ಪದಾರ್ಥಗಳನ್ನೇ ಬಳಸ್ಕೊಂಡು ಹೋಮ್ ರೆಮಿಡಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಮಗೆ ಇಮ್ಯುನಿಟಿ ಪವರ್ ಹೆಚ್ಚಾಗತ್ತೆ. ಮನೇಲಿರುವ ಪದಾರ್ಥಗಳು ಅಮೃತ ಸಮಾನ ಅಂತ ಹಿರಿಯವರು ಹೇಳ್ತಾರೆ. ಕೆಮ್ಮು, ಶೀತ, ನೆಗಡಿಯಿಂದ ನಮ್ಮನ್ನು ರಕ್ಷಿಸ್ಕೊಳ್ಬೇಕು ಅಂದರೆ ನಾವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಏನಂದರೆ ನಾವು ಬಿಸಿ ಬಿಸಿ ಆದಂಥ ಆಹಾರ ತಿನ್ನಬೇಕು, ಫ್ರಿಜ್ಜಲ್ಲಿಟ್ಟಿರೋ ಆಹಾರ ತಿನ್ನಬಾರ್ದು, AC ಜೊತೆಗೆ ಹೆಚ್ಚು ಟೈಮ್ ಕಳಿಬಾರ್ದು. ಹೀಗೆಲ್ಲ ನಾವು ಕೆಲವೊಂದು ಪಥ್ಯಗಳನ್ನು ಮಾಡಿದರೆ ಥಂಡಿ ಶೀತ ನಮ್ಮ ಬಳಿ ಸುಳಿಯದಂತೆ ನಾವು ಮಾಡ್ಬೋದು. ನಾವು ಚಳಿ ಅಂತ ಹೇಳಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ, ಇಲ್ಲ ಬೆಚ್ಚನೆ ವಾತಾವರಣದಲ್ಲಿ ಇದ್ವಿ ಅಂದರೆ ನಮಗೆ ಇನ್ನೂ ಥಂಡಿ ಶೀತ ಜಾಸ್ತಿಯಾಗಿ ಅಲರ್ಜಿ ಆಗೋಂಥ ಪ್ರಮೇಯ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಬೆಚ್ಚಗಿರೋದ್ರ ಜೊತೆಗೆ ನಾವು ಆ್ಯಕ್ಟಿವ್ ಆಗಿರಬೇಕು. ನಾವು ಯಾವಾಗ್ಲೂ ಬೆಳಗ್ಗೆ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ವಾಕಿಂಗ್ ಹೋಗೋದು, ರನ್ನಿಂಗ್ ಮಾಡೋದು, ಜಂಪಿಂಗ್ ಮಾಡೋದು, ಇನ್ನೂ ಹಲವಾರು ಕೆಲಸಗಳನ್ನು ಮಾಡ್ಬೋದು. ಮತ್ತು ಮಧ್ಯಾಹ್ನ ಮಲಗೋದನ್ನು ನಾವು ಚಳಿಗಾಲದಲ್ಲಿ ಕಡಿಮೆ ಮಾಡಬೇಕು. ಈ ಚಳಿಗಾಲದಲ್ಲಿ ನಾವು ಆದಷ್ಟು ಉಷ್ಣಾಂಶವಿರುವ ಪದಾರ್ಥಗಳನ್ನು ನಮ್ಮ ಆಹಾರದಲ್ಲಿ ಉಪಯೋಗಿಸಬೇಕು. ಶುಂಠಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಪೀಸ್ ಮಾಡಿ ಅದನ್ನು ಉಪ್ಪಲ್ಲಿ ಹಾಕಿಟ್ಕೊಂಡು ಒಂದೊಂದು ಚೂರೇ ನಾವು ಅದನ್ನು ಚೂ ಮಾಡ್ತಾ ಇರಬೇಕು. ಅಂದರೆ ಅದನ್ನು ತಿಂತಾ ಇರಬೇಕು, ಚೂರು ಸಣ್ಣ ಸಣ್ಣ ಪೀಸನ್ನ. ಅದರಿಂದ ನಮ್ಮ ಗಂಟಲು ಕೆರೆತ ಕಡಿಮೆ ಆಗುತ್ತೆ. ನಾವು ಜೇನುತುಪ್ಪದಲ್ಲಿ ಶುಂಠಿ ರಸವನ್ನು ಹಾಕಿ ನಾವು ದಿನದಲ್ಲಿ ಒಂದು 5-6 ಸಲ ಅದನ್ನು ನಾವು ನೆಕ್ಕೋದು ಅಂತೀವಿ. ಆ ಥರ ಮಾಡ್ತಾ ಇದ್ದರೆ, ಚೂರೇ ತೊಗೊಳ್ತಾ ಇದ್ದರೆ ನಮಗೆ ಬೇಗ ಗಂಟಲು ಕೆರೆತ, ಶೀತ, ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ನಾವು ದಿನವೆಲ್ಲ ಲವಲವಿಕೆಯಿಂದ ನಾವು ಈ ಚಳಿಗಾಲವನ್ನು ಕಳಿಬೋದು. ಈ ಚಳಿಗಾಲದಲ್ಲಿ ಕೆಮ್ಮು, ಶೀತ, ನೆಗಡಿ ಮತ್ತು ಕಫ ಕಟ್ಟಿರುತ್ತಲ್ಲ, ಅದರಿಂದ ಪಾರಾಗಲು ಒಂದು ಟೀ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇವಾಗ ನಾನು ಒಂದು ಸಣ್ಣ ತಪ್ಪಲಿಗೆ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 2 ಲವಂಗ ತೊಗೊಂಡಿದ್ದೀನಿ, 6 ಕರಿಮೆಣಸಿನ ಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ, 7ರಿಂದ 8 ತುಳಸಿ ಎಲೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕುಟ್ಟಾಣಿಲಿ ಹಾಕಿ ಕುಟ್ಟೋಣ. ಚೆನ್ನಾಗಿ ಕುಟ್ಟಬೇಕು. ಅದನ್ನು ಎಲ್ಲ ಮಿಕ್ಸ್ ಆಗೋ ಹಾಗೆ ನಾವು ಅದನ್ನು ಕುಟ್ಕೋಬೇಕು. ಮೆಣಸಿನಕಾಳು ಹಾಕ್ಕೊತಾ ಇದ್ದೀನಿ. ತುಳಸಿ ಎಲೆ, ಮೆಣಸಿನಕಾಳು, ಶುಂಠಿ ಮತ್ತು ಲವಂಗ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೊಂಡು ರಸ ಬಿಡಬೇಕು. ಅದನ್ನು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ನಮಗೆ. ಈಗ ನೀರು ಕುದೀತಾ ಇದೆ ನೋಡಿ. ಇದಕ್ಕೆ ಕುಟ್ಕೊಂಡಿರುವಂತಹ ಮಿಕ್ಸರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಎಲ್ಲ 1 ನಿಮಿಷ ಬಾಯ್ಲ್ ಆದರೆ ಸಾಕು, ಅದರ ರಸ ಬಿಟ್ಕೊಳುತ್ತೆ ನೋಡಿ. ಕುದೀತಾ ಇದೆ. ಈ ಹರ್ಬಲ್ ಟೀ ಕುದೀತಾ ಇರೋ ಟೈಮಲ್ಲಿ ಈಗ 1 ಸ್ಪೂನು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೀ ಪೌಡ್ರ್ ಹಾಕಿ ಚೆನ್ನಾಗಿ ಟೀ ಪುಡಿ ಕುದಿಬೇಕು. 1 ನಿಮಿಷ ಕುದ್ರೆ ಸಾಕು. ಸ್ಟ್ರಾಂಗ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕುದಿಸ್ಕೊಳ್ರಿ. ಇವಾಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಳ್ಳೋಣ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಾದರೆ ಇನ್ನೂ 1 ಸ್ಪೂನ್ ಹಾಕ್ಕೋಬೋದು ಸಕ್ಕರೆನ. ಇಲ್ಲ ಸಕ್ಕರೆ ಬದಲು ಬೇಕಾದ್ರೆ ಜೇನುತುಪ್ಪನೂ ಹಾಕ್ಕೊಬೋದು. ಚೆನ್ನಾಗಿ ಕುದಿಬೇಕು. ಆಮೇಲೆ ಕುದಿ ಸ್ವಲ್ಪ ಆರಬೇಕು. ನೀವು ಹಾಲು ಹಾಕಬೇಕಾದ್ರೆ ಸ್ವಲ್ಪ, ಅಂದರೆ ತುಂಬ ಕುದಿಯೋ ಟೈಮಿಗೆ ಹಾಲು ಹಾಕಬಾರ್ದು, ಅದು ಒಡೆದಂಗೆ ಆಗಿಬಿಡುತ್ತೆ. 20 ಸೆಕೆಂಡ್ಸ್ ಅಷ್ಟೇ ಬಿಡಬೇಕು. ಕುದಿಯೋದು ಬಾಯ್ಲಿಂಗ್ ಬರ್ತಿರುತ್ತಲ್ಲ, ಅದು ಕಡಿಮೆ ಆದ ತಕ್ಷಣ ನೀವು ಹಾಲು ಹಾಕ್ಕೊಡಿ. ಬಿಸಿ ಹಾಲು ಹಾಕ್ಕೊಂಬಿಡಿ, ಅದು ಬಿಸಿನೇ ಇರುತ್ತೆ ಟೀ. ಆವಾಗ ನೋಡಿ ಟೀ ತಯಾರಾಯಿತು. ತುಂಬಾ ಟೇಸ್ಟಿ ಇರುತ್ತೆ. ನಿಜವಾಗ್ಲೂ ಎಷ್ಟು ಚೇಂಜ್ ಅನಿಸುತ್ತೆ ನಿಮಗೆ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ನಿಮಗೆ ಲೈಟಾಗಿ ತಲೆ ನೋವ್ತಾ ಇದ್ದರೆ, ಚಳಿ ಅನಿಸ್ತಿದ್ರೆ ಈ ಚಳಿಗಾಲದಲ್ಲಿ ಅದೂ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿರೋಂಥ ರುಚಿಯಾದಂಥ ಟೀ ತಯಾರಾಯಿತು ನೋಡಿ. ಈ ಟೀನ ಚಿಕ್ಕ ಮಕ್ಳಿಗೆ ಸಹ ನಾವು ಕೊಡ್ಬೋದು. 1 ಲೋಟ ದೊಡ್ಡವ್ರು ಕುಡಿದ್ರೆ, ಅರ್ಧ ಲೋಟ ಚಿಕ್ಕ ಮಕ್ಕಳು ಅಂದರೆ ಒಂದು 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನಾವು ಕೊಡ್ಬೋದು. ರಾತ್ರಿ ಮಲಗುವಾಗವೂ ಊಟ ಆದಮೇಲೆ ಒಂದ್ಸಲ ಟೀ ಕುಡ್ಕೊಂಡು ಮಲಗ್ಬೋದು. ಬೆಳಗ್ಗೆ ತುಂಬಾ ಫ್ರೆಶ್ ಆಗಿರ್ತೀರ. ಈ ಶೀತ, ಕೆಮ್ಮು, ನೆಗಡಿ ಇರೋರು ದಿನದಲ್ಲಿ 2 ಸಲ ಕುಡಿಬೋದು.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತಹ ಟೀ ಮಾಡೋದು. ನಿಮ್ಮ ರಿಲೇಷನ್ಸ್ ಯಾರು ಬಂದ್ರೂ ಈ ಥರ ಟೀ ಕೊಟ್ಟರೆ ತುಂಬಾ ಚೇಂಜ್ ಅನ್ಸುತ್ತೆ ಅವರಿಗೆ. ನೀವು ಬೇಕಾದರೆ ಈ ಡಿಕಾಕ್ಷನ್ ಇರುತ್ತಲ್ಲ, ಅದಕ್ಕೆ ಒಂದು ಲಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಹಾಲು ಹಾಕ್ಕೊಂಬಿಡಿ. ಒಂದು ಅರ್ಧ ಹೋಳಿಗೆ ಲಿಂಬೆಹಣ್ಣು ಹಿಂಡ್ಕೊಂಡು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೊಂಡು ಕುಡಿದ್ರೆ ಬ್ಲ್ಯಾಕ್ ಟೀ ಥರ ತುಂಬಾ ಟೇಸ್ಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ, ಲೈಕ್ ಕೊಡಲೇಬೇಕು ನೀವು. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.